ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಒಂದು ಕಡೆ ಬಿಜೆಪಿ ನಾಯಕರು ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆಯನ್ನ ನೀವು ಕೇಳಿ ಅಂತ ಹೇಳಿದ್ದಾರೆ. ಧಾರಾವಾಹಿ ರೀತಿ 2 ವರ್ಷದಿಂದಲೂ ಕೂಡ ಈ ಜಗಳ ಅನ್ನೋದು ಮುಗಿತಾ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಜನರ ಕಷ್ಟ ಏನು ಅನ್ನೋದು ಅರ್ಥ ಆಗಿಲ್ಲ. ಜನರ ಕಷ್ಟವೂ ಬೇಕಿಲ್ಲ, ಲಾಭ ಮಾಡಿಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೆಹಲಿಗೆ ಹೋದ್ರೂ ಕೂಡ ಸಿಎಂ ಪಟ್ಟದ ಚಿಂತೆ ಅಂತ ಹೇಳಿದ್ದಾರೆ. ಆಡಳಿತ ಯಂತ್ರ ಈಗ ದೆಹಲಿಗೆ ಸ್ಥಳಾಂತರಗೊಂಡ ಆಡಳಿತ ಯಂತ್ರ. ಮುಂಚೆನೂ ಏನು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರು ಅಂತ ಹೇಳುವ ಸಾಧ್ಯತೆಗಳು ಕಡಿಮೆ ಇತ್ತು. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದರೆ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರು, KSRTC ನೌಕರರು ಚಳವಳಿ ದಾರಿಯನ್ನು ಯಾಕೆ ಹಿಡಿತಾ ಇದ್ರು? ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂತಲೇ ಚಳವಳಿ ದಾರಿಯನ್ನು ಹಿಡಿದಿದ್ದು. ಇವರಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಥಿತಿ ಇದ್ದರೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಯಾಕೆ 2ನೇ ಸ್ಥಾನದಲ್ಲಿ ಇರ್ತಿತ್ತು? ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಹೇಳಿದ್ದೇನು? ಭ್ರಷ್ಟಾಚಾರ ರಹಿತ ಆಡಳಿತ. ಈಗ 60% ಕರಪ್ಷನ್. ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಭ್ರಷ್ಟಾಚಾರ ರಹಿತ ಆಡಳಿತ, ಈಗ